ಈ ಮನೆಯಲ್ಲಿ ಕಿಚನಲ್ಲಿ ಹೊಸ ಗ್ರೈಂಡರ್ ತರ್ತೀರಾ, ಗ್ರೈಂಡರ್ ತಂದಿದ್ದೀರಾ ಅಂದ್ಕೊಳ್ಳಿ, ಅದಕ್ಕೆ ಕನೆಕ್ಷನ್ ಇಲ್ಲ. ಸೊ ನೀವೇನು ಮಾಡ್ತೀರಾ, ನಾವೇನು ಮಾಡ್ತೀವಿ, ಒಂದು ಎಕ್ಸ್ಟೆನ್ಷನ್ ವೈರ್ ತಗೊಳ್ತೀವಿ ಅಲ್ವಾ, ಒಂದು ಎಕ್ಸ್ಟೆನ್ಷನ್ ವೈರ್ ತಗೊಳ್ತೀವಿ. ನಾವೇನು ಹೊರಗಿನಿಂದ ಏನು ನಾವು ಕರೆಂಟ್ ತರ್ತಾ ಇಲ್ಲ, ಕರೆಕ್ಟಾ? ನಾವೇನು ಮಾಡ್ತೀವಿ, ಅಲ್ಲಿ ಪಿನ್ನಿಗೆ ಹಚ್ಚಿ ಎಕ್ಸ್ಟೆನ್ಷನ್ ಗೊತ್ತಾ? ಸೊ ಎಕ್ಸ್ಟೆನ್ಷನ್ ತಗೊಂಡು ಗ್ರೈಂಡ್ರಿಗೆ ಹಚ್ತೀವಿ. ಬರೀ ಎಕ್ಸ್ಟೆನ್ಷನ್ ಅಷ್ಟೇ, ಪ್ಲಾಸ್ಟಿಕ್ ಕಬ್ಬಿಣ ಒಳಗಡೆ ತಂತಿ ಇರ್ತದೆ, ಕರೆಂಟ್ ಮಾತ್ರ ಒರಿಜಿನಲ್. ಹೌದಲ್ಲ ಹೌದಲ್ಲ ಹೌದಾ ಇಲ್ಲ? ಸೊ ಅಲ್ಲಿ ಕರೆಂಟ್ ಹಾಕಿದ ತಕ್ಷಣ ನಮ್ಮನೆ ಕರೆಂಟೇ, ಕರೆಕ್ಟಾ? ಹರಿದು ಬರ್ತದೆ, ಗ್ರೈಂಡರ್ ಚಾಲು ಆಯಿತು. ಹೌದಾ ಇಲ್ವಾ? ಗ್ರೈಂಡರ್ ಚಾಲು ಆಯಿತು. ಒಂದು ವಚನ ಓದ್ತೀನಿ, ಸ್ವಲ್ಪ ನಿಮಗೆ ಶಾಕ್ ಆಗ್ಬೋದು ಅದನ್ನು ಓದಿದಾಗ. ಆದರೆ ಅದು ಗರ್ವ ಪಡುವುದಕ್ಕಾಗಿ ಬರೆಯಲ್ಪಟ್ಟದ್ದಲ್ಲ, ಹೆಮ್ಮೆ ಪಡುವುದಕ್ಕಾಗಿ ಬರೆಯಲ್ಪಟ್ಟದ್ದಲ್ಲ, ಆದರೆ ಅದರ ಯೋಗ್ಯತೆಗೆ ನಾವಿರಬೇಕೆಂಬುದಾಗಿ ಬರೆಯಲ್ಪಟ್ಟಿರೋದು. ಆಗ್ಬೋದಾ? ನಿಮ್ಮ ಸತ್ಯವೇದವನ್ನು ವಿಮೋಚನ ಕಾಂಡಕ್ಕೆ ತಿರುಗಿಸೋದಾಗಿದ್ರೆ ವಿಮೋಚನ ಕಾಂಡ 7ನೇ ಅಧ್ಯಾಯ, ವಿಮೋಚನ ಕಾಂಡ 7ನೇ ಅಧ್ಯಾಯ. ಶಾಮ್ರಯಾಲೇಶ್ಕೆತ್ರ ನಾಮ ರೋಯಹೊಸಕ. ವಿಮೋಚನ ಕಾಂಡ 7ನೇ ಅಧ್ಯಾಯ. ಅಲ್ಲಿ ಬೊಟ್ಟಿಡಿ. ಓಕೆ, ಯಾರಾದ್ರೂ ಹಿಂದಿ ಬೈಬಲ್ ಇದೆ? ಅಲ್ಲಿ ಬೊಟ್ಟಿಡಿ, ವಚನ ಹೇಳ್ತೀನಿ. ಯಾರ್ದಾದ್ರೂ ಹತ್ರ ಹಿಂದಿ ಬೈಬಲ್ ಇದೆ ಅಥವಾ ಇದರಲ್ಲಿ ಹಿಂದಿ ಓಪನ್ ಆಗುತ್ತಲ್ಲ, ಆಯ್ತು ನಾವು ಓದ್ಕೊಳ್ಳೋಣ. ಅಲ್ಲಿ ಬೊಟ್ಟಿಡಿ. ಅದಕ್ಕಿಂತ ಮುಂಚೆ ಅಲ್ಲಿ ಬೊಟ್ಟಿಡಿ, ಆಯ್ತಾ? ಅದನ್ನು ತಿರುಗಲ್ಲಿ ಬರ್ತೀವಿ. ಕೀರ್ತನೆ 8ನೇ ಅಧ್ಯಾಯ, ಕೀರ್ತನೆ 8ನೇ ಅಧ್ಯಾಯ. ಅಲ್ಲಿನೂ ಬೊಟ್ಟಿಡಿ, ಅಲ್ಲಿನೂ ಬೊಟ್ಟಿಡಿ. ಮೊದಲು ವಿಮೋಚನ ಕಾಂಡದಲ್ಲಿ ಬೊಟ್ಟಿಟ್ಟಿದ್ದೀರಾ, 2ನೇದು ಕೀರ್ತನೆ 8ನೇ ಅಧ್ಯಾಯಕ್ಕೆ ಬೊಟ್ಟಿಟ್ಟಿದ್ದೀರಾ. ಆ ಬೊಟ್ಟು ಒಳಗಡೆ ಇಟ್ಟು ಬೈಬಲ್ ಮುಚ್ಚಿ. ಚಿಂತೆ ಮಾಡಬೇಡಿ, ಏನು ಮ್ಯಾಜಿಕ್ ಮಾಡ್ತಾ ಇಲ್ಲ. ಈ ಕೆಲವು ಸಾರಿ ಏನಾಗ್ಬಿಡ್ತದಂದರೆ, ಸರಿಯಾದದ್ದನ್ನು ತೆರೀದೇ ಹೋದರೆ ಅರ್ಥ ಆಗೋದಿಲ್ಲ. ಅರ್ಥಕ್ಕೆ ಬಟ್ ಮುಚ್ಕೊಳ್ಳಿ. ಓಕೆ, ಈಗ ಕೀರ್ತನೆ 8ನೇ ಅಧ್ಯಾಯ ತೆಗಿಬೇಡಿ, ನಾವು ಅದನ್ನು ಓದೋಣ ಕನ್ನಡ. ಆಯ್ತಾ? 4 ಮತ್ತು 5ನೇ ವಚನ ಹಿಂದಿ ಬೈಬಲಲ್ಲಿ ನೋಡ್ಕೊಳ್ಳೋಣ. मनुष्य क्या है, तो फिर मनुष्य क्या है कि तू उसका स्मरण रखे, कि तू उसका स्मरण रखे. और आदमी क्या है, ಆದ್ಮಿ ಕ್ಯಾ ಹೈ कि तू उसकी सुधि ले. कि तू उसकी सुधि ले ಅಂದ್ರೆ ಅವನನ್ನು ವಿಚಾರಿಸ್ತಿಲ್ಲ ಅಂತ ನೋಡೋಣ, ಕನ್ನಡದಲ್ಲಿ ನೋಡೋಣ. कि तू उसको सुधि ले. हाँ, क्योंकि तूने, क्योंकि ಈಗ ನೋಡಿ, क्योंकि तूने उसको परमेश्वर से थोड़ा ही कम किया है. किससे? ಏನಂತ ಹೇಳ್ತಾ ಇದೆ ಹಿಂದಿ ಬೈಬಲಲ್ಲಿ? ನೀನು ಅವನನ್ನ ದೇವರಿಗಿಂತ ಸ್ವಲ್ಪನೇ ಕಡಿಮೆ. ಸ್ವಲ್ಪ ಅಂದರೆ ಗೊತ್ತಾ? ಅಂದರೆ ಭಾಳ ಹತ್ತಿರ ಆಯ್ತು. ಪಾಸ್ಟ್ರೇ, ಭಾಳ ದೂರ ಇಲ್ಲ. ಹಲೋ, ಹಲೋ ಪಾಸ್ಟ್ರೇ, ಭಾಳ ದೂರ ಇಲ್ಲ ಅಲ್ವಾ? ಸ್ವಲ್ಪ ಪಕ್ಕದಲ್ಲಿನೇ ಇದೆ. ದೇವರಿಗಿಂತ ಯಾರನ್ನ? ದೇವದೂತ್ರನಲ್ಲ. ಮನುಷ್ಯ ಯಾರು? ನಾವ್ಯಾರು? ನಾನು. ಹಲೋ, ದೇವರು ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ನನ್ನ ಮೇಲೆ ಪಾಸ್ಟ್ರು ಎಂಥದ್ದು ಹೇಳ್ತಾ ಇದ್ದೀರ. ಹಾಗಿದ್ರೆ ಬೈಬಲ್ ರದ್ದಿಗೆ ಹಾಕ್ಬಿಡ್ರಿ, ಧೈರ್ಯ ಇದ್ರೆ. ನಾನು ಹೇಳ್ತಾ ಇದ್ದೀನ, ಬರೆದಿರೋದನ್ನು ಓದ್ತಾ ಇದ್ದೀನಿ ಅಷ್ಟೇ. ಏನಂತ ಹೇಳ್ತಾ ಇದೆ? क्योंकि तूने उसको परमेश्वर से
ಥೋಡಾ ಹಿ. ದಾವೀದನಿಗೆ ಈ ಪ್ರಕಟಣೆ ಗೊತ್ತಿತ್ತು. ದೇವ್ರ ವಾಕ್ಯ ಹೇಳ್ತದೆ, ಜ್ಞಾನದ ಕಡಿಮೆಯಿಂದ ನನ್ನ ಜನರು ನಾಶವಾಗ್ತಾರಂತ. ಯೇಸು ಹೇಳಿದರು, ಸತ್ಯವು ನಿನ್ನನ್ನು ಬಿಡುಗಡೆ ಮಾಡೋದು. ಯಾಕೆ ನಾನು ಪಾಪ ಮಾಡಬಾರ್ದು? ನಾವು ಯೂದ ಕುಲದ ಸಿಂಹವಾಗಿರುವಂಥ ಯೇಸುವಿನ ಕುಲವಾಗಿದ್ದೀವಿ. ಇಲ್ಲಿ ಶಾಪಕ್ಕೆ ಅನುಮತಿ ಇಲ್ಲ. ಇಲ್ಲಿ ಅನಾರೋಗ್ಯಗಳಿಗೆ ಅನುಮತಿ ಇಲ್ಲ. ದೇವರ ವಾಕ್ಯ ಹೇಳ್ತಾ ಇದೆ, ಯು ಆರ್ ದ ಟ್ರೈಬ್ ಆಫ್ ದ ಲಯನ್ ಆಫ್ ಜೂಡಾ. ಯೂದ ಸಿಂಹದ ಕುಲ ನೀನಾಗಿದ್ದೀಯ. ಯೂದ ಸಿಂಹದ ಕುಲ ನೀನು. ಯಾರು ಹೇಳ್ತೀರಾ? ಯೂದ ಕುಲದ ಸಿಂಹದ ಕುಲ ನಾನು. ಯೂದ ಸಿಂಹದ ಕುಲ ನಾನು. ಯೂದ ಸಿಂಹದ ಕುಲ ನಾನು. ಆಮೇನ್. ಏನು ಹೇಳ್ತಾ ಇದ್ದಾನೆ ದಾವೀದನು? ದೇವರಿಗಿಂತ ಯಾಕೆ ನೀನು ದಿಟ್ಟನಾಗಿ ಪರಿಶುದ್ಧನಾಗಿರಬೇಕು? ಯಾಕೆ ನೀನು ಪಾಪವನ್ನು ಮುಟ್ಟಬಾರ್ದು? ದೇವರು ನಿನ್ನನ್ನು ಮಾಡುವಾಗ ನಿನ್ನನ್ನು ಒಳ್ಳೆಯದಾಗಿದೆ ಅಂತ ನೋಡ್ದ. ಯಾಕೆ ಒಳ್ಳೆಯದಾಗಿದೆ ಅಂತ ನೋಡ್ದ? ನಿನ್ನನ್ನು ತನಗಿಂತ ಸ್ವಲ್ಪವೇ. ಎಂದಿಗೂ ಅವನಂಗೆ ಆ ಮಟ್ಟಕ್ಕೆ ನಾವು ಹೋಗೋದಕ್ಕಾಗೋದು, ಅಲ್ಲೇ ಇರ್ತೀವಿ. ಆದರೆ ಆ ಮಟ್ಟ ಬೇರೆ ಯಾರಿಗೂ ಸಿಗಲಿಲ್ಲ. ಸೈತಾನನಿಗೆ ಯಾಕೆ ಮನುಷ್ಯನ ಮೇಲೆ ಹೊಟ್ಟೆ ಕಿಚ್ಚಂದರೆ, ದೇವರು ಕೇಳ್ತಾ ಇದ್ದೀರ ಅಂದ್ಕೊಳ್ತೀನಿ, ದೇವರು ಏದೆನ್ ತೋಟದಲ್ಲಿ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿ ಏದೆನ್ ತೋಟದಲ್ಲಿಟ್ಟಾಗ ಸೈತಾನನಿಗೆ ಚೆನ್ನಾಗಿ ಗೊತ್ತಿತ್ತು, ಇವನು ಯಾರು? ದೇವರಿಗಿಂತ ಸ್ವಲ್ಪವೇ ಕಡಿಮೆ ಮಾಡಿದ್ದಿ ಅಂದರೆ 2ನೇ ರ್ಯಾಂಕಲ್ಲಿ ಬಂದ್ವಾ? ಫಸ್ಟ್ ರ್ಯಾಂಕ್ ಆತಂದೆ. ಅದನ್ನು ಯಾರು ಮುಟ್ಲಿಕ್ಕಾಗೋದಿಲ್ಲ, ನಾವು ಮುಟ್ಟೋದು ಇಲ್ಲ. ಯಾಕಂದರೆ ಆತನ ನಮ್ಮ ಯಜಮಾನ. ಆತನ ಪಾದಕ್ಕೆ ನಾವು ಮುದ್ದಿಡ್ತೀವಿ. ದೇವರಿಗಿಂತ ಸ್ವಲ್ಪನೇ ಕಡಿಮೆ ಮಾಡಿದ್ದೆ ಅಂದಮೇಲೆ ಎಂಥ ಕೆಲಸ ಮಾಡ್ತಾ ಇದ್ದಿ ನೋಡಿ ನೀನು. ನಿಲ್ಸದನ್ನ. ಆಮೇನ್. ಎಂಥ ಮಾತುಗಳನ್ನ ಆಡ್ತಿದ್ಯಾ ನೋಡು. ಎಚ್ಚರಿಕೆ ವಹಿಸು. ಏನು ಹೇಳ್ತಾ ಇದ್ದಾನೆ? ದೇವರಿಗಿಂತ ಸ್ವಲ್ಪನೇ ಮನುಷ್ಯನನ್ನು ಕಡಿಮೆ ಮಾಡಿದ್ಯಾ. ಸೊ ಈ ಏದೇನ್ ತೋಟದಲ್ಲಿ ಏನಾಯ್ತು ಅಂದರೆ ತಲೆ ಕಟ್ಬಿಡ್ತೀವಿ ಒಂದು. ಯಾರ್ದು? ಸೈತಾನ್ದ. ಯಾಕೆ? ಮನುಷ್ಯನ ಕೆಳಗೆ ಅವನು ಬಂದ. ಮನುಷ್ಯನಿಗಿಂತ ಕಡಿಮೆ ಅವನಾಗ್ಬಿಟ್ಟ. ಯಾಕಂತಂದರೆ ದೇವದೂತರು, ಇದು ವ್ಯತ್ಯಾಸ ಅರ್ಥ ಆಗ್ತಾ ಇದೆ ನಿಮಗೆ? ಇದು ಅರ್ಥ ಆಗ್ತದೆ? ಮನುಷ್ಯನನ್ನು ದೇವರಿಗಿಂತ ಸ್ವಲ್ಪನೇ ಕಡಿಮೆ ಮಾಡಿದ್ದೀಯ. ಯಾವಾಗಲೂ ಯೋಚಿಸಿದ್ರ ಇದನ್ನ? ಈ ಶಬ್ದಕ್ಕೆ ಮೂಲ ಶಬ್ದ ಅಲ್ಲಿ ಈ ವಚನದಲ್ಲಿ ಕೀರ್ತನೆ 8ನೇ ಅಧ್ಯಾಯದಲ್ಲಿ, ಕೀರ್ತನೆ 8ರಲ್ಲಿ 5ನೇ ವಚನ 4ನೇ ವಚನ 5ನೇ ವಚನದಲ್ಲಿ ದೇವರಿಗಿಂತ ಅಂತ ಏನಿದೆ, ಕನ್ನಡದಲ್ಲಿ ಈಗ ತೆಗೆದು ನೋಡ್ರಿ ದೇವದೂತರಿಗಳಿಗಿಂತ ಅಂತ ಬರೆಯಲ್ಪಟ್ಬಿಟ್ಟಿದೆ. ಈಗ ನೋಡ್ಬೋದು ನೀವು 8:5 ಬೊಟ್ಟಿಟ್ಟಿದ್ರಲ್ಲ ಕೀರ್ತನೆ 8:5ರಲ್ಲಿ ದೇವದೂತರಿಗಿಂತ. ಇಲ್ಲೇ ನಾವು ಮೋಸ ಹೋಗೋದು. ಆದರೆ ನನ್ನ ಯೇಸು ಹೇಳಿದ, ನೀನು ಸತ್ಯವನ್ನು ಅರಿತುಕೊಳ್ಳಿ. ಇದನ್ನು ಓದಿದ್ರೆ ನಾವು ದೂತರಿಗಿಂತ ಕಡಿಮೆ ಆಗ್ಬಿಡ್ತಾ ಇದ್ವಿ, ಅದರಲ್ಲಿ ಬರ್ದಂಗೆ ಓದಿದ್ರಲ್ವಾ. ಆದರೆ ಮೂಲ ಶಬ್ದ ಏನು ಹೇಳ್ತದೆ ಅಂದರೆ, ನೀನು ಅವನನ್ನು ಎಲೋಹಿಮ್ಗಿಂತ ಸ್ವಲ್ಪನೇ ಕಡಿಮೆ ಮಾಡಿದ್ಯಾ. ಅಲ್ಲಿ ದೇವರು ಅಂತ ಬಂದಿರೋ ಶಬ್ದಕ್ಕೆ ಎಲೋಹಿಮ್ ಅಂತ ಶಬ್ದ ಇದೆ. ಎಲೋಹಿಮ್ ಅಂದರೆ ದೇವರು. ಆಕ್ಚುಲಿ ಅದು ಬಹುವಚನ, ದೇವರುಗಳು. ಇಬ್ರಿಯ ಭಾಷೆಯಲ್ಲಿ ಎಲೋಹಿಮ್ ಅಂದರೆ ದೇವರುಗಳು. ಸತ್ಯವೇದದಲ್ಲಿ 1500ಕ್ಕಿಂತಲೂ ಹೆಚ್ಚಿಗೆ ಬಾರಿ ಕಾಣಿಸ್ಕೊಳ್ತದೆ ದೇವರುಗಳು ಅಂತ, ಅಂದರೆ ಎಲೋಹಿಮ್ ಅಂತ. ಆದರೆ ದೇವರು ಒಬ್ಬನೇ. ಆದರೆ ಎಲೋಹಿಮ್ ಬಹುವಚನ ಅಂದರೆ ದೇವರುಗಳು ಅಂತ ಅಂದೆ. ನಾನು ಕಳೆದ ಸಾರಿ ಸ್ವಲ್ಪ ಹೇಳಿದೆ ಅದ್ರ ಬಗ್ಗೆ. ಯಾಕೆ ಹಂಗೆ ಬರೆದ್ಬಿಟ್ರು? ಅದಕ್ಕೆ ಏಕವಚನ ಇಲ್ಲೇ ಅಲ್ಲ. ಜನಕ್ಕೆ ಏಕವಚನ ಯಾವುದು? ಜನ ಏಕವಚನ ಹೆಂಗ್ರಿ? ಜನ ಏಕವಚನ ಅಂದ್ರೆ ಜನ ಅಂದ್ರೆ ಒಬ್ನೇ ಆದ್ನ? ಜನ ಅಂದ್ರೆ ಆಲ್ರೆಡಿ ಬಹು. ಒಬ್ಬರಿಗೆ ಜನ ಅನ್ಲಿಕ್ಕೆ ಬರ್ತದ? ಪೀಪಲ್
ವಾಟ್ ಇಸ್ ದ ಸಿಂಗ್ಯುಲರ್ ಆಫ್ ಪೀಪಲ್? ಪೀಪಲ್ ಶಬ್ದದ ಇಂಗ್ಲಿಷ್ನಲ್ಲಿ ಪೀಪಲ್ ಅಂತೀವಿ, ಅಂದ್ರೆ ಜನಗಳು, ಜನರು, ಜನ. ಅದರ ಏಕವಚನ ಯಾವುದು? ಜನ, ಜನರು ಒಂದೇ. ಅದರ ಏಕವಚನ ಯಾವುದು? ಇಲ್ಲ. ಅದಕ್ಕೆ ಪ್ಲೂರಲ್ ನೌನ್ ಅಂತೀವಿ. ಪ್ಲೂರಲ್ ನೌನ್ ಅಂದ್ರೆ ಅದಕ್ಕೆ ಏಕವಚನ ಇಲ್ಲ, ಅದು ಬಹುವಚನನೇ. ಸೊ ಎಲೋಹಿಮ್ ಅಂದ್ರೆ ಬಹುವಚನ ಅಲ್ಲ, ಅದೊಂದೇ ಇರೋದು, ಅದೊಂದೇ ಇರೋದು. ಹಾಗಾದ್ರೆ ಯಾಕೆ ಹಂಗೆ ಬರೆಯಲ್ಪಡ್ತು ಅಲ್ವಾ? ಯೋಚಿಸ್ತಕ್ಕದಲ್ವಾ? ಕರೆಕ್ಟಾ? ಅದನ್ನು ನೀವು ಬಹಳ ವಿವರಿಸಕ್ಕೆ ಹೋಗೋದಿಲ್ಲ. ಅದರಲ್ಲಿ ನಮ್ಮ 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 ಒಂದು ಕರಿವಿಕೆಯನ್ನು ಮಾತ್ರ ಗುರುತಿಸ್ತೀನಿ. ಸಮಯ ಮುಗಿತಾ ಇದೆ, ಸ್ವಲ್ಪ ಬೇಗ ಮುಗಿಸ್ಕೊಳ್ಳೋಣ. ಆದರೆ ದೇವರ ಆಶೀರ್ವಾದದಲ್ಲಿ ಸಂತೋಷದಿಂದ ಮನೆಗೆ ಹೋಗೋಣ. ಯಾಕಂದ್ರೆ ಉಪವಾಸ ಪ್ರಾರ್ಥನೆಯಲ್ಲಿ ನಮ್ಮನ್ನು ದೇವರು ಬೆಂಕಿಯಲ್ಲಿ ಹಾಕಿ ಆಶೀರ್ವದಿಸಿದ್ದಾರೆ. ಬರುವ ದಿನದಲ್ಲಿ ಈಗಲೇ ಸಿದ್ಧತೆ ಪ್ರಾರಂಭ ಮಾಡ್ಕೊಳ್ಳಿ. ಆಮೇಲೆ ಬರುವ ತಿಂಗಳು ಯಾರು ತಪ್ಪಿಸ್ಕೋಬೇಡಿ. ಇಡೀ ದಿನ ಕೆಲಸ ಮಾಡಿ, ಸಾಯಂಕಾಲ ಏನಾದರೂ ಮಾಡಿ ರಜೆ ಹಾಕಿ ಸಾಯಂಕಾಲ ಇಲ್ಲಿರ್ರಿ ಅಲ್ವಾ? 3 ಗಂಟೆ ನಾವು ಕರ್ತನನ್ನು ಆರಾಧಿಸೋಣ. ಬಂದವ್ರನ್ನ ಕೇಳಿ ದೇವ್ರು ಯಾವ ರೀತಿ ಆಶೀರ್ವಾದ ಮಾಡಿದ್ರು. ಪರಿಸ್ಥಿತಿಗಳು ಬದಲಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಈ ವರ್ಷದ ಕೊನೆಗೆ ನೀವು ಬಂದಂಗೆ ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ 1 by 1. ನಿನ್ನ ಆಶೀರ್ವಾದಗಳನ್ನು ಒಂದೊಂದಾಗಿ ನೀನು ಎಣಿಸ್ಬೇಕು. ಅಷ್ಟು ಈ ವರ್ಷ ಸುಖವಾಗಿ ಆಶೀರ್ವಾದಕರವಾಗಿ ದಾಟಿರ್ಬೇಕು. ನಾನು ಅದಕ್ಕೆ ಸಾಕ್ಷಿ ಕೊಡ್ಬೇಕಂತ ಮಾಡಿದ್ದೆ, ಆದ್ರೆ ಇವತ್ತು ಬೇಡ. ನಾನು ತಿರುಗಿ ನೋಡಿದ್ರೆ ಒಂದು ಇಡೀ ವರ್ಷ ದೇವರು ಆಶೀರ್ವಾದ ಮಾಡಿದ ರೀತಿ ಮೈ ಏಳಿಸೋಕೆ ಬಾ ಸುಂದರವಾದದ್ದು, ಅದ್ಭುತವಾದದ್ದು. ಆಮೇನ್, ಆಮೇನ್, ಆಮೇನ್. ಮನುಷ್ಯನು ಎಷ್ಟರವನು? ನೀನು ಅವನ ಬಗ್ಗೆ ಯಾಕೆ ಯೋಚಿಸ್ಬೇಕು, ನೆನೆಸ್ಬೇಕು? ಮಾನವನು ಎಷ್ಟರವನು? ಅವನಲ್ಲಿ ನೀನು ಯಾಕೆ ಲಕ್ಷ್ಯ ಇಡಬೇಕು? ಅಂದ್ರೆ ದೇವ್ರು ನಿನ್ನ ಲಕ್ಷ್ಯ ಇಟ್ಟವನೇ. ನೀನ್ ಯಾಕೆ ಮನುಷ್ಯನ ಲಕ್ಷ್ಯ ಇಡ್ತಾ ಇದ್ದಿ ದೇವ್ರೆ ಅಂತ ಕೀರ್ತನೆಗಳು ಕೇಳ್ತಾ ಇದ್ದಾನೆ. ಎಷ್ಟರವನು ಮನುಷ್ಯ? ನಿನ್ನ ಮನಸ್ಸಿನಲ್ಲಿ ಏನಂದ್ರೆ ಅಯ್ಯೋ ನಾನು ಓದಕ್ಕೆ ಬರ್ರೆ ಕಲ್ತಿಲ್ಲ, ಜನ ಏನೇನು ಅಂದಾರೋ ನಿನ್ನ ಬಗ್ಗೆ, ನನಗದೇನು ಬಿದ್ದಿಲ್ಲ, ದೇವ್ರು ಏನು ಅಂದಾನೆ ಅದು ಬಿದ್ದೈತೆ. ದೇವ್ರು ಮೊದಲೇದಾಗ ಏನಂದಾನೆ? ಇದು ಒಳ್ಳೇದೆಂದು ನೋಡಿದೆ. ಎರಡನೇದಾಗಿ ತನಗಿಂತ ಸ್ವಲ್ಪನೇ ಕಡಿಮೆಯಲ್ಲಿ ಮಾಡಿದ. ಕೇಳ್ತಾ ಇದ್ದೀರಾ? ಯಾರೇನಂದ್ರೆ ನೀವು ಬಾವಿ ಬೀಳ್ತೀಯ, ಹುಚ್ಚ ನೀನು, ಹುಚ್ಚಿ ನೀನು ಬಾವಿಗೆ ಬಿದ್ದ. ನಾವು ಸೈತಾನ್ ಬಾವಿಯೊಳಗೆ ಹಾಕ್ತೀವಿ. ಯಾರಾದ್ರೂ ಹೇಳಿ ನಾನು ಬೀಳೋದಿಲ್ಲ. ಕೆಲವರು ಅದನ್ನು ಹೇಳಕ್ಕೂ ಭಯ ಪಡ್ತಾರೆ. ಅಷ್ಟೇ ಇಲ್ಲಿ ಹೊರಗೆ ಹೋದ ತಕ್ಷಣ ಬಂದ್ಬಿಟ್ರೆ ಲೇ ಏನು ಒದರ್ಕೊಳಕತ್ತೀನಿ ನಾನು. ದೇವರು ನಿನ್ನನ್ನು ತನಗಿಂತ ಸ್ವಲ್ಪ, ಅದಕ್ಕೆ ನೀನು ಅವನು ನೋಡ್ರಿ ಭಯದಲ್ಲ, ನಿನ್ನ ನೋಡ್ರಿ ಅವನು ಭಯ. ನಾನು ಇದನ್ನ ನನ್ನ ಬಾಯಿಂದ ಹೇಳಲಿಕ್ಕೆ ಭಯ ಮತ್ತು ಅಯೋಗ್ಯನೆಂಬುದಾಗಿ ಅನಿಸೋದ್ರಿಂದ ಇಂಡೈರೆಕ್ಟ್ ಆಗಿ ಹೇಳ್ತೀನಿ. ನೀನು ನೋಡಿದ್ರೆ ಅವ್ನಿಗೆ ಯಾರಿಗೂ ನೋಡ್ದಂಗೆ ಆಕೈತೆ. ನಿನ್ನ ನೋಡಿದ್ರೆ ಅವನಿಗೆ ಯಾರನ್ನೋ ನೋಡ್ದಂಗೆ ಆಗತ್ತೆ. ಅರ್ಥ ಆಯ್ತಾ ಇಲ್ಲ? ನೇರವಾಗಿ ಹೇಳಲಿಕ್ಕೆ ನನಗೆ ಧೈರ್ಯ ಇಲ್ಲ ದೇವರ ಸನ್ನಿಧಿಯಲ್ಲಿ. ನಿನ್ನನ್ನು ನೋಡಿದ್ರೆ ಯಾರನ್ನ ನೋಡ್ದ, ಆ ರೂಪಕ್ಕೆ ನೀನು ತಿರುಗಬೇಕು, ಆ ಸ್ವರೂಪಕ್ಕೆ ನೀನು ತಿರುಗಬೇಕು. ಇದು ನನ್ನ ಬುದ್ಧಿಯಿಂದ ಹೇಳ್ತಾ ಇದ್ದಾನ, ವಾಕ್ಯದಿಂದ ಹೇಳ್ತಾ ಇದ್ದೀನ? ನೀವು ಹೇಳಿ ಅಮ್ಮ. ಅದು ಬೇಡ. ಈಗ ಯಾವುದು ಸರಿ ಇಲ್ಲ, ಯಾವುದು ತಪ್ಪು, ಯಾವುದು ಅಯೋಗ್ಯ, ಅದನ್ನು ತೆಗೆದು ಬಿಡೋಣ. ಯಾಕಂದರೆ ಅವನು ಯಾವನಿಗೋ ಒಬ್ಬನಿಗೆ ನಿನ್ನನ್ನು ನೋಡಿದ್ರೆ ಯಾರೋ ಒಬ್ಬರನ್ನ ನೋಡ್ದಂಗೆ, ಯಾರೋ ಒಬ್ಬರನ್ನ ನೋಡ್ದಂಗೆ ಆಗತ್ತಯ್ಯೋ. ಆಮೇಲೆ ದೇವದೂತರಿಗೆ ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನ. ಬೇಗ. ಹೀಗಿರಲಾಗಿ ಯೆಹೋವ ದೇವರು ನೆಲದ ಮಣ್ಣಿನಿಂದ ಬಟ್ಟಿಟ್ ಮುಚ್ಚ್ರಿ ಬೇಗ ಮುಚ್ಚ್ರಿ ಹಲೋ ಮುಚ್ಚ್ರಿ, ನನ್ನ ನೋಡ್ರಿ. ಹೀಗಿರಲಾಗಿ ನಮ್ಮ ಮನೆಯಲ್ಲಿ ನಾವು ಪ್ಲಾಸ್ಟಿಕ್ನಿಂದ
ತಂತಿಯಿಂದ ಮಾಡಿದ ಒಂದು ಎಕ್ಸ್ಟೆನ್ಷನ್ ಕಾರ್ಡನ್ನು ಹೀಗಿರಲಾಗಿ ದೇವರು ಮನುಷ್ಯನನ್ನ ಮಣ್ಣಿನಿಂದ ಒಂದು ನಿಮಿಷ ಮಣ್ಣಿನಿಂದ ಉಂಟು ಮಾಡಿ ಪ್ಲಗ್ ಅನ್ನು ತಗೊಂಡು ಶ್ವಾಸವನ್ನು ಅದರಲ್ಲಿ ತನ್ನ ಶ್ವಾಸವನ್ನು ಸರಿ. ಎಕ್ಸ್ಟೆನ್ಷನ್ ಕಾರ್ಡ್ ಪ್ಲಾಸ್ಟಿಕ್ದು, ಎಕ್ಸ್ಟೆನ್ಷನ್ ಕಾರ್ಡ್ ಮಣ್ಣಿಂದು, ಆದ್ರೆ ಒಳಗೆ ಹರಿಯುವ ಜೀವ. ಚೀರಾಡ್ರಿ, ಚಪ್ಪಳೆ ತಟ್ರಿ, ಸೀಟ್ ಹೊಡಿಬೇಡಿ, ಅದೊಂದು ಬಿಟ್ಟು. ಓಕೆ, ಆಮೇಲೆ ಕಿವಿ ಒಲ್ಲಿ ಅಂತದೆ. ಹಲೋ, ಆಮೇಲೆ ಕೇಳ್ತಾ ಇದ್ದೀರಾ? ಎಷ್ಟು ಮಂದಿಗೆ ಅರ್ಥ ಆಯ್ತು? ಎಕ್ಸ್ಟೆನ್ಷನ್ ಕಾರ್ಡ್ ಮಣ್ಣಿಂದು, ಒಳಗಿರುವಂತ ತಂತಿ ಮಣ್ಣಿಂದು, ಆದ್ರೆ ಪ್ಲಗ್ ಹಾಕಿರೋದು. ಆಮೇಲೆ ನಿಜ ನುಡಿತಾ ಇದ್ದೇನೆ ಇಲ್ಲ. ಆ ವಾಯರ್ಗೆ ಇಲಿ ಕಾಡಿದ್ರೆ ಅದಕ್ಕೆ ಪಾಪ ಮಾಡಬೇಡ, ನಗ್ಬೇಡ. ಆ ವಾಯರ್ಗೆ ಇಲಿ ಕೊಡಿದ್ರೆ ಚೆಲ್ಲಬೇಕಾಗತ್ತೆ. ಆ ಇಲಿ ಕರೆಂಟ್ ಅನ್ನ ಕಡಿದಿಲ್ಲ, ಅದು ಪ್ಲಾಸ್ಟಿಕ್ ಕಡಿತದೆ. ಅದಕ್ಕೆ ಹೇಳದು, ಗಲೀಜಾಗಬೇಡ. ದೇವರ ಸ್ವಾರೂಪ್ಯದಲ್ಲಿ ಸೃಷ್ಟಿಸಲ್ಪಟ್ಟಿದೆಯಾ? ಗಲೀಜಾಗಬೇಡ, ಪರಿಶುದ್ಧನಾಗ್ಯಾನ. ಯಾವ ದೂತನಿಗೂ ಆ ಶ್ವಾಸ ಸಿಗಲಿಲ್ಲ, ಯಾವ ಪ್ರಾಣಿಗೆ ಆ ಶ್ವಾಸ ಕೇಳಿಸಿಲ್ಲ. ಅದಕ್ಕೆ ಈ ಪ್ರಿಯ ಭಾಷೆಯಲ್ಲಿ ರೂಹಾಕ್ ಅಂತಾರೆ. ಅಂದ್ರೆ ದೇವರ ಜೀವ, ದೇವರ ಜೀವ. ನಾನು ಹೇಳಿದೆ, ತಿರುಗಿ ಹೇಳ್ತೀನಿ, ಗಲೀಜಾಗಬೇಡವೋ. ದಿಸ್ ಈಸ್ ದ ಟ್ರೈಬ್ ಆಫ್ ದ ಲಯನ್ ಆಫ್ ಜೂಡಾ. ಇದು ಯೂದಾ ಸಿಂಹದ ಕುಲ. ಇಲ್ಲಿ ಗಲೀಜಿಗೆ ಆಸ್ಪದ ಇಲ್ಲ. ಮನಸ್ಸು ಶುದ್ಧಿಯಾಗಿರಲಿ, ಭಾವನೆ ಶುದ್ಧಿಯಾಗಿರಲಿ. ಆಮೇನ್. ಯಾಕೆಂದ್ರೆ ನೀನು, ನಿನ್ನೊಳಗಡೆ ಹರಿಯುವ ಶಕ್ತಿ ಆತನು ಮಣ್ಣಿನಿಂದ ಸೃಷ್ಟಿಸಿರ್ಬೋದು, ಆದರೆ ಅದರಲ್ಲಿ ಆತನು ತನ್ನ ಜೀವವನ್ನ, ಅಂದ್ರೆ ಜನ ನಿನಗೆ ಏನಂತಾರೆ ನನಗೆ ಗೊತ್ತಿಲ್ಲ. ದೇವರು ನಿನ್ನ ನೋಡಿ ಒಳ್ಳೆಯದೆಂದು ನೋಡಿದನು. ನಿನ್ನ ಸಂಬಂಧಿಕರು ನಿನ್ನ ಬಟ್ಟೆ ನೋಡಿ ನಿನ್ನನ್ನು ಅಳಿತಿರ್ಬೋದು, ನಿನ್ನ ಸಂಬಂಧಿಕರು ನಿನ್ನಲ್ಲಿರುವಂತ ಬಂಗಾರ ನೋಡಿ ನಿನ್ನನ್ನು ಅಳಿತಿರ್ಬೋದು, ಆದ್ರೆ ದೇವರು ತನ್ನ ಸ್ವಾರೂಪ್ಯದಲ್ಲಿ ನಿನ್ನನ್ನು ಅಳಿತಾನೆ. ನಿನ್ನನ್ನು ನೋಡಿ ಒಳ್ಳೆಯದು ನೆನಪ. ಇವನ್ ಮರಿದಿಲ್ತಾನೆ, ದೇವರು ನಿಮ್ಮನ್ನು ನೋಡಿ ಒಳ್ಳೆಯದೆಂಬುದಾಗಿ ಹೇಳಿದ. ಆಮೇನ್, ಆಮೇನ್, ಆಮೇನ್. ಎಲ್ಲರೂ ಆಶೀರ್ವಾದ ಆಗ್ತಾ ಇದೆ. ಅರ್ಥ ಸಿಂಪಲ್ ಮೆಸೇಜ್, ಬಹಳ ಸರಳವಾಗಿ ಹೇಳ್ತಾ ಇದ್ದೀನಿ. ಕರೆಕ್ಟ್ ತಾನೆ? ಎಲೋಹಿಮ್. ಮೊದಲನೇದಾಗಿ ದೇವರು ನಿನ್ನನ್ನು ಒಳ್ಳೆಯದೆಂದು ನೋಡಿದ. ಜನ ಏನಂತ ನೋಡ್ತಾರೆ ನನಗೆ ಬಿದ್ದಿಲ್ಲ, ಅದಕ್ಕಂತ ಮನಸ್ಸಿಗೆ ಬಂದಿದ್ದು ಮಾಡಬೇಡ. ಯಾಕೆ? ಇಲಿ ಕಡಿತೈತೆ. ಇಲಿ ಕಡಿತಂದ್ರೆ ಪವರ್ ಸಪ್ಲೈ ಆಗೋದಿಲ್ಲ, ಅವಾಗ ಅದನ್ನು ಕಟ್ ಮಾಡ್ತಾರೆ. ಇಲ್ಲ ಅಂದರೆ ಚಲ್ಲಿ ಹೊಸದನ್ನು ತರಬೇಕಾಗ್ತದೆ. ನೀನು ತಿಪ್ಪೆಗೆ ಹೋಗ್ತೀಯ, ನಿನ್ನ ಸ್ಥಳದಲ್ಲಿ ಹೊಸದು ಬರ್ತದೆ. ದರಿದ್ರನನ್ನು ಎಬ್ಬಿಸುವಾತನೇ ನೀನೇ. ನಾನು ದರಿದ್ರನಾಗಿರ್ಬೋದು, ಆದರೆ ತಿಪ್ಪೆಗೆ ಹೋಗೋನಲ್ಲ. ಒಬ್ಬ ರಾಜ ನನಗಿದ್ದಾನೆ. ನಾನು ಪಶ್ಚಾತ್ತಾಪ ಪಡುವುದಾಗಿದ್ರೆ ನನ್ನನ್ನು ಎತ್ತಿ ಕಟ್ಟುವಾತನಾಗಿರ್ತಾನೆ. ಆಮೇನ್. ನಿಮ್ಮ ಸಂಬಂಧಿಕರು ನೀವು ಬಡವರಂತ ನಿಮ್ಮ ಮನೆಗೂ ಬರ್ತಿರ್ಲಿಕ್ಕಿಲ್ಲ, ಬಂದ್ರು ತಮ್ಮದನ್ನು ತೋರಿಸ್ಕೊಳ್ಳಿಕ್ಕೆ ಕೊಚ್ಕೊಳ್ಳಿಕ್ಕೆ ಬರ್ತಿರ್ಬೋದ್ರಿ. ಆಮೇನ್. ಅವ್ರು ನೋಡಿದ್ರೆ ನೀವು ಒಂದೇ ನೋಡ್ಬೇಕು, ನಿನ್ನ ಮುಂದೆ ಇಲಿ ಕಡದು ವಾಯರ್ ಕುಂತೈತೆ,
ಅವ್ರು ನೋಡಿದಾಗ ನಿನ್ನ ತಲೆಯಲ್ಲಿ ಒಂದೇ ಬರಬೇಕು, ನಿನ್ನ ಕಣ್ಣು ಮುಂದೆ ಇಲ್ಲಿ ಕಡ್ದಿರೋ ವಾಯರು ಕುಂತೈತೆ, ನೀನು ದೇವರು ಒಳ್ಳೇದೆಂದು ನೋಡಿದಂತ. ಎರಡನೇದಾಗಿ ದೇವರು ತನಗಿಂತ ಸ್ವಲ್ಪವೇ ಕಡಿಮೆಯಾಗಿ ನಿನ್ನನ್ನು ಮಾಡಿದ, ಎಲೋಹಿಮ್ ಅಂತ. ಮೂರನೇದಾಗಿ ನೆನಪುಳಿತಾನೆ ಇದು, ಶರೀರಕ್ಕೆ ಯಾವ ಆಸ್ಪದ ಇರಬಾರ್ದು, ಶರೀರದ ಆಶೆಗೆ ಯಾವ್ದು ಆಸ್ಪದ ಇರಬಾರ್ದು. ಯಾಕೆ? ಆತನ ಶಕ್ತಿ ನಿನ್ನೊಳಗಡೆ ಹರಿತದೆ. ಸೊ ನಾನೇನು ಮಾಡಿದೆ ಅಂದರೆ ಮುಗಿಸ್ತಾ ಇದ್ದೀನಿ ಈಗ. ಆಗ್ಬೋದಾ? 4 ದಿನ ಉಪವಾಸ ಮಾಡಿ ಇವತ್ತು ಸ್ವಲ್ಪ ಶರೀರ ಎಷ್ಟೋ ಶರೀರ ತಾನೆ ಸ್ವಲ್ಪ ಹಲೋ ಅಂತೈತೆ. ನಾನು ಅದಕ್ಕೆ ಇನ್ನೊಂದು 2 ಗಂಟೆ ಇರಪ್ಪ, ಇನ್ನೊಂದು ಸಾಯಂಕಾಲದವರೆಗೆ ಮಲಗಿಸ್ತೀನಿ ಆಮೇಲೆ ಅಂತ ಹೇಳಿದ್ದೀನಿ. ಹಲೋ, ಇಲ್ಲೇ ಇದ್ದೀರಾ? ಸೊ ನಾವು ಮನೆ ಕಟ್ಟುವಾಗಲೇ ಏನು ಮಾಡ್ತೀವಂದರೆ AC ಹಚ್ಕೊಳ್ಳಿಕ್ಕೆ ಒಳಗಡೆಯಿಂದಲೇ ಕನ್ಸೀಲ್ಡ್ ವಾಯರೆಲ್ಲ ಮಾಡಿ ಅಲ್ವಾ ರೆಡಿ ಇಟ್ಕೊಳ್ತೀವಿ. ಯಾಕೆ ಪಾಸ್ಟ್ರೆ? ಬೆಳಗಾವಿ ಒಳಗೆ ಟೆಂಪ್ರೇಚರ್ ಏನಾದರೂ ಜಾಸ್ತಿ ಆಗಿಬಿಟ್ರೆ ಮೇ ತಿಂಗಳಲ್ಲಿ ಒಂದು AC ಹಾಕೊಂಡ್ಬಿಡೋಣ ಅಂತ ಮೊದಲೇ ಪಾಯಿಂಟ್ ಮಾಡ್ಕೊಂಡಿದ್ದೀವಿ. ಕರೆಕ್ಟಾ? ಸೊ ದೇವರು ಭೂಮಿಯನ್ನು ಅರ್ಥ ಆಯ್ತಲ್ಲ ನೋಡಿ, ಆ AC ಒಳಗಿಂದನೇ ವಾಯರೆಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ. ಬೇಸಿಗೆ ಬಂತು, ಸೆಕೆ ಭಾಳ ಆಯ್ತು ಅಂತಂದರೆ ದುಡ್ಡಿದ್ರೆ ನೇರವಾಗಿ AC ತೊಗೊಂಡ್ಬಿಡಿ, ಅಲ್ಲಿ ಫಿಕ್ಸ್ ಮಾಡಿ ಬರೀ ವಾಲಲ್ಲಿರೋ ಒಂದು ಕ್ಯಾಪ್ ಬಿಚ್ಚೋದು, 2 ವಾಯರ್ ಸ್ಟೆಪ್ಲೈಸರ್ ಹಾಕ್ಬಿಡು, ರೆಡಿ ಸ್ಟಾರ್ಟ್ AC. ಹಾಗೆ ದೇವರು ಒಂದು ಪ್ರೊವಿಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಿನ್ನಲ್ಲಿ ನನ್ನಲ್ಲಿ. ಯಾಕಂದರೆ ಯಾವಾಗ ಇಳಿದು ಬರಬೇಕಾಗ್ತದೋ ಗೊತ್ತಿಲ್ಲ. ಇಳಿದು ಬಂದಾಗ ನನಗೊಂದು ಬೇಕು. ಅದಕ್ಕೆ ಯಾವ ಪ್ರಾಣಿಯಲ್ಲಿ ತನ್ನ ಶ್ವಾಸ ಊದಲಿಲ್ಲ. ಆದರೆ ಮನುಷ್ಯನನ್ನು ಮಾಡಿದ ಮೇಲೆ ಪ್ರಾಣಿ ಶರೀರ ಯಾವುದಿದೆಯೋ ಅದೇ ಶರೀರದಿಂದ ನಮ್ಮನ್ನು ಮಾಡ್ದ. ಪ್ರಾಣಿಯಲ್ಲಿ ಕ್ಯಾಲ್ಸಿಯಂ ಇದೆ, ನಿನ್ನ ಶರೀರದಲ್ಲಿ ಕ್ಯಾಲ್ಸಿಯಂ ಇದೆ. ಅದರಲ್ಲಿ ವಿಟಮಿನ್ B ಇದೆ, ನಿನಗೂ ವಿಟಮಿನ್ B ಇದೆ. D ಇದೆ, ನಿನಗೂ D ಇದೆ. ಅದರಲ್ಲಿ ಏನಂತೀವಿ, ಮಾಂಸ ಖಂಡ ಇದೆ, ನಿನಗೂ ಮಾಂಸ ಎಲ್ಲ ಇದೆ. ಆದರೆ ಒಂದಿಲ್ಲ, ಏನಪ್ಪ ಅಂದರೆ ನಿನ್ನಲ್ಲಿ ದೇವರ ಜೀವ ಇದೆ. ಅವುಗಳು ಯಾವುದಕ್ಕೂ ಇಲ್ಲ. ದೇವರ ಜೀವ ನಿನ್ನೊಳಗಡೆ ಇದೆ. ಏನು ಮಾಡಿದ? ಊದದ. ದೇವ್ರ ಗಾಳಿ ಬೇಕಾ? ಅವನಿಗೇನು ಪುಪ್ಸ ಇದ್ದಾವ? ಊದದ ಅಂದ ತಕ್ಷಣ ನಾವೆಲ್ಲರೂ ಗಾಳಿ ಅಂತ ತಿಳ್ಕೊಂಡ್ಬಿಡ್ತೀವಿ. ಇಲ್ರಿ, ಇಲ್ಲ. ಏನು ಮಾಡಿದಂದರೆ ಅವನ ವಿಸ್ತೀರ್ಣ, ಹಿ ಎಕ್ಸ್ಟೆಂಡೆಡ್ ಹಿಮ್ಸೆಲ್ಫ್. ತನ್ನನ್ನು ಆತನು ಈ ನೀರು ಸುರಿದ್ರೆ ಹರಿತದಲ್ಲ, ಹಾಗೆ ಕನ್ನಡದಲ್ಲಿ ಅರ್ಥ ತನ್ನನ್ನು ಹರಿಸಿದ. ನೀರು ಹರಿದಂಗೆ ನಿನ್ನೊಳಗೆ ಹರಿದು ಬಂತು. ಆಗ ಮನುಷ್ಯ ಜೀವಿಸುವ ಪ್ರಾಣಿ ಆದ. ಜೀವಿಸುವ ಅಂದರೆ ಹಿಂಗೆ ಸುಮ್ಮನೆ ಈಗ ನಾವು ಹಿಂಗೆ ಶರೀರದಲ್ಲಿ ಜೀವಿಸೋದಲ್ಲ. ನಾವೆಲ್ಲ ಮರಣವನ್ನು ಜೀವಿಸ್ತಾ ಇದ್ದೀವಿ. ನಾವು ಎಷ್ಟೇ ಮೇಕಪ್ ಹಾಕಿದರೂ ಹಳಿದಾಗ್ತದೆ. ಎಷ್ಟೇ ಹೊಸ ಬಟ್ಟೆ ಎಷ್ಟು ಕಿಮ್ಮತ್ತಿನ ತೊಗೊಂಡ್ರು ಮತ್ತೊಂದು ತೊಗೊಳ್ಳೇಬೇಕಾಗ್ತದೆ, ಹಳಿದಾಗ್ತದೆ. ಇದು ಮರಣದ ಜೀವನ. ಇದು ಈ ಜೀವ ಬರಲಿಲ್ಲ. ಯಾವ ಜೀವ ಬಂತಂದರೆ ಇಸ್ರಾಯೇಲರು 40 ವರ್ಷ ಮನೆ ಬಿಡುವಾಗ ಹಾಕಿದ ಬಟ್ಟೆ ಕಾನಾನ್ ದೇಶ ಮುಟ್ಟುವರೆಗೂ ಹಳಿದಾಗಲಿಲ್ಲ. ಎಷ್ಟು ಜನರಿಗೆ ಅರ್ಥ ಆಯ್ತು? ಆ ಜೀವ ಅದೆಂಥದ್ದು? ಸಮೃದ್ಧಿಯಾಗಿ ನಿನ್ನೊಳಗಡೆ ಜೀವ ಹರಿದು ಬರೋಂಥದ್ದು. ಆ ನಿತ್ಯ ಜೀವ ಅದು ಹರಿಲಿಲ್ಲ. ಆತನ ತನ್ನನ್ನೇ ಎಕ್ಸ್ಟೆಂಡ್ ಮಾಡಿಕೊಂಡ. ಎಲೋಹಿಮ್, ಕೇಳಿ ಅರ್ಥ ಆಗ್ತದೆ ಅಂದ್ಕೊಳ್ತೇನೆ. ಎಲೋಹಿಮ್ ತನವನ್ನ ತಾಯಿ ನೋಡಿ, ಒಬ್ಬ ತಾಯಿ ತನ್ನ ಮಗಳು ತಾಯಿ ಆದಮೇಲೆ ಆಮೇಲೆ ತನ್ನ ತಾಯತ್ವದಲ್ಲಿ ತನ್ನ ಮಗಳನ್ನು ಬೆಳೆಸಿರುವ ತಾಯಿ ತನ್ನ ಮೊಮ್ಮಗಳಿಗೂ ತಾಯತ್ವದಲ್ಲಿ ಬೆಳೆಸ್ತಾಳೆ. ಅರ್ಥ ಆಯ್ತಾ? ಕರೆಕ್ಟಾ? ಕರೆಯೋದು ಮೊಮ್ಮಗಳಾಗಿದ್ರು ಬೆಳೆಸೋದು ಮಗಳ ಹಾಗೆ ತಾಯತ್ವ. ಹಾಗೆ ದೇವರು ತನ್ನ ಎಲೋಹಿಮತ್ವವನ್ನು
ಎಲೋಹಿಮತ್ವವನ್ನು ಮನುಷ್ಯನನ್ನು ಮಾಡಿ ತನಗಿಂತ ಸ್ವಲ್ಪನೇ ಕಡಿಮೆ ಅಂದರೆ ಶರೀರದಲ್ಲಿ ಆತನಲ್ಲಿ ಹರಿಸಿದ. ಅದಕ್ಕೆ ಸ್ವಾಮಿ ಹೇಳಿದರು, ನೀವು ರೋಗಿಗಳ ಮೇಲೆ ಕೈ ಇಡುವಿರಿ, ಅವರಿಗೆ ಗುಣವಾಗುವುದು. ಈಗ ವಿಮೋಚನಾ ಕಾಂಡಕ್ಕೆ ಬನ್ನಿರಿ. ಬಟ್ ತೆಗೆದ್ರಲ್ಲ, ನಾನು ಹೇಳೋದಿಲ್ಲ ಎಲ್ಲಿ ಬರ್ದಿದೆ ಅಂತ, ಬರೀ ವಚನ ಹೇಳ್ತೀನಿ. ಬಟ್ ತೆಗೆದವ್ರು ಅಧ್ಯಾಯ ನೀವೇ ಹುಡ್ಕೊಳ್ಳೋದು. ಪಕ್ಕದವ್ರನ್ನ ಕೇಳಿದ್ರೆ ಆಕಾಶದಿಂದ ಬೆಂಕಿ ನಿಮ್ಮ ಮೇಲೆ ಬೀಳಿ. 1ನೇ ವಚನ. ಆಗ ಯೆಹೋವನು ಮೋಶೆಗೆ ಇಂತೆಂದನು, ನಿನ್ನನ್ನು ಫರೋಹನಿಗೆ ಎಲೋಹಿಂ ಸ್ಥಾನದಲ್ಲಿ ನೇಮಿಸಿದ್ದೇನೆ. ದೇವರ ಸ್ಥಾನದಲ್ಲಿ. ಯೋಚಿಸಿದ್ರ? ಮುಗಿಸ್ತಾ ಇದ್ದೇನೆ. ಏನು ಹೇಳ್ತಾ ಇದ್ದಾನೆ? ದೇವರು ಮೋಶೆಗೆ ನಿನ್ನನ್ನು ದೇವರ ಸ್ಥಾನದಲ್ಲಿ. ಯಾಕೆ? ಎಸಿ ಕುಂದಿಸ್ಲಿಕ್ಕೆ ಮೊದಲೇ ಫೆಸಿಲಿಟಿ ಇತ್ತಲ್ಲ. ಹಲೋ, ಇನ್ನೊರ್ಗೆ ಅರ್ಥ ಆಯ್ತಾ? ಎಸಿ ಕುಂದಿಸ್ಲಿಕ್ಕೆ ಮೊದಲೇ ಫೆಸಿಲಿಟಿ ಒಳಗೆ ಮಾಡಿಬಿಟ್ಟಿದ್ರ. ಏನದ? ದೇವರ ಜೀವ. ಯಾರು ಆ ಜೀವವನ್ನು ಪುನರುತ್ಥಾನಗೊಳಿಸ್ಕೊಳ್ತಾರೋ, ಯಾರು ಆ ಜೀವನದಲ್ಲಿ ಬೆಳೀತಾರೋ, ಒಂದು ವೇಳೆ ಈಗಲೂ ಲೋಕದಲ್ಲಿ ಫರೋನಿದ್ರೆ ಮೋಶೆಯನ್ನು ದೇವರೇ ಎಬ್ಬಿಸ್ತಾನೆ. ಈಗಲೂ ಲೋಕದಲ್ಲಿ ಜೆಜಬೇಲ್ ಇದ್ರೆ ದೇವರು ಎಲಿಯನನ್ನ ಎಬ್ಬಿಸ್ತಾನೆ. ಒಂದು ವೇಳೆ ಆಗ ಮೋಶೆನ ಎಬ್ಬಿಸಿ ಮೋಶೆಗೆ ಈ ಸೆಂಟೆನ್ಸ್ ಅನ್ನ ಹೇಳಿದ್ರೆ ಈಗಿನ ಮೋಶೆಗೆ ಏನು ಹೇಳ್ತಾನೆ? ಕರೆಕ್ಟ್. ಈಗಿನ ಮೋಶೆಗೂ ಹೇಳ್ತಾನೆ, ಭಯ ಪಡಬೇಡ, ಫರೋಹನ ಕಬ್ಬಿಣದ ರಥಗಳು ಕತ್ತಿ ಎಲ್ಲ ಇದೆ, ಆದರೆ ನಾನು ನಿನ್ನನ್ನು ಅವನಿಗೆ ಎಲೋಹಿ. ಅಯ್ಯೋ, ಅರ್ಥ ಆಯ್ತಲ್ಲ? ನಿನ್ನ ವೈರಿ ನಿನ್ನ ಮೇಲೆ ಬರುವಾಗ ಅವನಿಗೆ ಕಾಣೋದು ಎಲೋಹಿ. ಎಷ್ಟು ಜನರಿಗೆ ಅರ್ಥ ಆಯ್ತೋ ಗೊತ್ತಿಲ್ಲ ನನಗೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ರಾಜರು ರಾಜರಾಗಿ ನಡ್ಕೊಂಡ್ರೆ ಗೌರವ ತಾನೆ. ದೇವರಿಗಿಂತ ಸ್ವಲ್ಪನೇ ಕಡಿಮೆ ಮಾಡಲ್ಪಟ್ಟವರು ಆ ಸ್ಥಾನಕ್ಕೆ ತಕ್ಕಂತೆ ನಡ್ಕೊಂಡ್ರೆ, ಆ ಸ್ಥಾನಕ್ಕೆ ತಕ್ಕಂತೆ ನಡ್ಕೊಂಡ್ರೆ ಬೊಗ್ಗದ ದೆವ್ವ ಇರೋದಿಲ್ಲ, ಅಧೀನವಾಗದ ದೆವ್ವ ಇರೋದಿಲ್ಲ, ಬಿಟ್ಟು ಹೋಗದ ಶಾಪ ಇರೋದಿಲ್ಲ. ಪ್ರತಿಯೊಂದನ್ನು ದೇವರು ನೆರವೇರಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಎಷ್ಟು ಜನರಿಗೆ ಇದು ಅರ್ಥ ಆಯ್ತು? ಮೊದಲು ದೇವರು ಒಳ್ಳೆಯದಂದ ನೋಡಿದನು. 2, ದೇವರು ತನಗಿಂತ ಸ್ವಲ್ಪನೇ ಕಡಿಮೆಯಾಗಿ ಮಾಡಿದ. 3, ದೇವರು ತನ್ನನ್ನೇ ಅದರಲ್ಲಿ ವಿಸ್ತರಿಸಿಕೊಂಡ. 4, ಫರೋಹನ ಪಾಲಿಗೆ ನಿಮ್ಮನ್ನು ದೇವರ ಸ್ಥಾನದಲ್ಲಿ ಇಟ್ಟ.